ಅಸಾಮಾನ್ಯ ಮಾಡಿದ ಆಸಮಣಿಗಳಿಗೆ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ. ಬೇಕೇ ಬೇಕು, ಬೇಕೇ ಬೇಕು. ಅಯ್ಯಯ್ಯೋ, ಅಯ್ಯಯ್ಯೋ, ಅಯ್ಯಯ್ಯೋ. ಬೇಕೇ ಬೇಕು, ಬೇಕೇ ಬೇಕು. ITC ಫ್ಯಾಕ್ಟರಿ ವತಿಯಿಂದ ಗುತ್ತಿಗೆ ಆಧಾರದಲ್ಲಿ ನಡೀತಾ ಇರತಕ್ಕಂಥ ಸನ್ಫೀಸ್ಟ್ ಫ್ಯಾಕ್ಟರಿಯಲ್ಲಿ ಸುಮಾರು ಒಂದು 50ರಿಂದ 100 ಹೊರಗುತ್ತಿಗೆಯ ಕಾರ್ಮಿಕರು, ಸುಮಾರು ದಿನದಿಂದ ಹೊರಗುತ್ತಿಗೆ ಕಾರ್ಮಿಕರು, ಅವ್ರ ಜೊತೆಗೆ ಖಾಯಂ ಆಗಿರ್ತಕ್ಕಂಥ ಕಾರ್ಮಿಕರು ಕೂಡ ಹೋರಾಟ ನಡೆಸ್ತಾ ಇದ್ದಾರೆ. ಅಲ್ಲಿ ಅವರ ಸೆಟಲ್ಮೆಂಟ್ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತಿಗಾಗಲೇ ನಾವು ಫ್ಯಾಕ್ಟ್ರೀಸ್ ಆ್ಯಂಡ್ ಬಾಯ್ಲರ್ಸಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನ ಮತ್ತೆ ನಮ್ಮ ಲೇಬರ್ ಇನ್ಸ್ಪೆಕ್ಟರ್ ಎಲ್ಲರನ್ನೂ ಕರೆಸಿ ಅಲ್ಲಿ ಈಗಾಗಲೇ 2-3 ಸುತ್ತಿನ ಚರ್ಚೆಗಳು ಕೂಡ ನಡೆದಿವೆ, ಯಾರು ಮಾಲೀಕರ ಜೊತೆ ಮತ್ತು ಕಾರ್ಮಿಕರ ಜೊತೆ. ಅದ್ರ ಜೊತೆಗೆ ವಿಶೇಷವಾಗಿ ನಾನು ಅಲ್ಲಿ ಇರ್ತಕ್ಕಂಥ ಠಾಣೆಯಲ್ಲಿ ಮಾತಾಡಿ, ಅಲ್ಲಿ ಯಾರು ಇನ್ಸ್ಪೆಕ್ಟರ್ ಇದ್ದಾರೆ ನಮ್ಮ ಸುಂದರ್ ಅವ್ರಿಗೆ ಹೇಳಿ, ಯಾರು ಶಾಂತಿಯುತವಾಗಿ ಪ್ರತಿಭಟನೆ ಹೋರಾಟ ಮಾಡ್ತಾರೆ ಅವ್ರಿಗೆ ಆ ಹೋರಾಟ ಮಾಡ್ಕೊಳ್ಳೋ ಅವಕಾಶ ಕಲ್ಪಿಸ್ಕೊಡ್ಬೇಕು ಅಂತೇಳಿ ಅವ್ರ ಮೇಲೆ ಯಾವುದೇ ಒಂದು ಒತ್ತಡನ ಹೊರದು ಅವರ ಒಂದು ನ್ಯಾಯಕ್ಕೋಸ್ಕರ ಅವ್ರೇನು ಹೋರಾಟ ಮಾಡ್ತಾರೆ ಆ ಹೋರಾಟದ ಜೊತೆ ನಾವು ಇದ್ದೀವಿ. ನಮ್ಗೇನಾಗಬೇಕಾಗಿದೆ ಅಂದರೆ ಇವಾಗ ಒಂದು ಕಡೆ ಉದ್ಯೋಗ ಕೂಡ ಸೃಷ್ಟಿಯಾಗಬೇಕು, ಒಂದು ಕಡೆ ಕಾರ್ಖಾನೆಗಳು ಕೂಡ ನಡಿಬೇಕು, ಇನ್ನೊಂದು ಕಡೆ ಕಾರ್ಮಿಕರ ಮೇಲೆ ದೌರ್ಜನ್ಯ ಕೂಡ ಆಗಬಾರ್ದು. ಅದರಿಂದ ಈ ತಕಡಿನ ನಾವು ಏನಾದ್ರು ನೋಡಿಕೊಂಡು ಬ್ಯಾಲೆನ್ಸ್ ಮಾಡಬೇಕಾಗ್ತದೆ. ಒಂದು ಕಡೆ ಕಾರ್ಖಾನೆಗಳನ್ನ ಮುಚ್ಚೋದ್ರೆ ನಾಳೆ ದಿನ ಉದ್ಯೋಗಗಳಿಲ್ಲ ಅಂತಂದರೆ ಅದು ಕೂಡ ತೊಂದರೆ ಆಗುತ್ತೆ. ಯಾಕಂದರೆ ಈ ಕಡೆ ಬೆಳ್ಕೊಂಡು ಬರ್ತಾ ಇರ್ತಕ್ಕಂಥ ಭಾಗಗಳು, ಒಂದು ಕುಟುಂಬ ಒಬ್ಬ ಕಾರ್ಮಿಕ ಒಬ್ಬ ಕೆಲಸ ಮಾಡ್ತಾನಂದರೆ ಒಂದು ಮನೆಯಲ್ಲಿರ್ತಕ್ಕಂಥ ಸುಮಾರು 4-5 ಸದಸ್ಯರು ಅವ್ರ ಮೇಲೆ ಅವಲಂಬಿತವಾಗಿರ್ತಾರೆ. ಇವತ್ತು ಅವ್ರೇನಾದರೂ ಉದ್ಯೋಗ ಕಳ್ಕೊಂಡ್ರೆ ಸಮಸ್ಯೆ ಆಗುತ್ತೆ ಅಂತೇಳಿ ಕಾರ್ಖಾನೆಗೂ ಕೂಡ ತೊಂದರೆ ಆಗದೆ ಇದ್ದಂಗೆ ಕಾರ್ಮಿಕರಿಗೂ ಕೂಡ ಅನುಕೂಲ ಆಗೋ ರೀತಿಯಲ್ಲಿ ಯಾವ ರೀತಿಯಾದಂಥ ಒಂದು ಪರಿಹಾರ ತಂದ್ಕೊಡ್ಬೇಕು, ಅದಕ್ಕೋಸ್ಕರ ನಾನು ಕೂಡ ಸತತವಾಗಿ ಮಾತಾಡ್ತಾರೆ. ಕನ್ನಡಿಗರಿಗೆ ಎಲ್ಲೊಂದ್ ಕಡೆ ನಿರ್ಲಕ್ಷ್ಯ ತೋರ್ತಿದ್ದಾರೆ. ಉತ್ತರ ಭಾಗದಿಂದ ಬರ್ತಕ್ಕವ್ರು ಮಾತ್ರ ಮಾಡ್ತಾರೆ. ಏನಾಗ್ತಾ ಇದೆ ಅಂದ್ರೆ ಪ್ರಾರಂಭದಲ್ಲಿ ಬರುವಂತವ್ರಿಗೂ ಒಂದೇ ಸ್ಯಾಲ್ರಿ, 15 ವರ್ಷಗಳಿಂದ ಕೆಲಸ ಮಾಡೋಂಥವ್ರಿಗೂ ಒಂದೇ ಸ್ಯಾಲ್ರಿ. ಉತ್ತರ ಭಾರತದವ್ರು ಕಡಿಮೆ ಸ್ಯಾಲ್ರಿ ಸಿಗ್ತಾರೆ ಅಂತೇಳಿ ಸೀನಿಯರ್ಸ್ನು ಸಹ ಆಚೆ ಆಗ್ತಕ್ಕಂಥ ಕೆಲಸ ಆಗ್ತಾ ಇದೆ ಅಂತ ಆರೋಪ. ಹೊರಗುತ್ತಿಗೆಯಲ್ಲಿ ಬಂದಿರತಕ್ಕಂಥವ್ರಿಗೆ ಅದು ಮಾಮೂಲಾದಂಥ ವ್ಯವಸ್ಥೆ, ಹೊರಗುತ್ತಿಗೆಯಲ್ಲಿ ಇರ್ತಕ್ಕಂಥವ್ರಿಗೆ ಇಲ್ಲ. ಯಾರು ಖಾಯಂ ಆಗಿದ್ದಾರೆ ಕಂಪನಿಯಲ್ಲಿ, ಕಾರ್ಖಾನೆಯಲ್ಲಿ, ಅವರ ಒಂದು ಹೋರಾಟ ಇವತ್ತು ಹೊರಗುತ್ತಿಗೆಯಲ್ಲಿ ಬರೆದಂಥವ್ರು ಯೂನಿಯನ್ ಕೂಡ ಮಾಡೋಕ್ಕಾಗೋದಿಲ್ಲ. ಯೂನಿಯನ್ ಮುಖಾಂತರವಾಗಿ ಅವ್ರು ಹೋರಾಟ ಕೂಡ ಇಲ್ಲ. ಯಾಕಂದರೆ ಕಾಂಟ್ರಾಕ್ಟ್ ಲೇಬರ್ ಆ್ಯಕ್ಟಲ್ಲಿ ಯೂನಿಯನೈಸೇಷನ್ಗೆ ಅವಕಾಶ ಇದೆ. ಯಾರು ಯೂನಿಯನೈಸೇಷನ್ ಆಗ್ತಾಯಿದ್ರೆ ಅವರೆಲ್ಲ ಖಾಯಂ ಆಗಿರ್ತಕ್ಕಂಥವ್ರು, ಅವರ ಬೇಡಿಕೆಗಳಿರ್ತಕ್ಕಂಥದ್ದು ಇವಾಗ ನಾವು ಇಷ್ಟು ವರ್ಷ ಕೆಲಸ ಮಾಡಿದ್ದೀವಿ, ನಾವು ಮುಂಬಡ್ತಿ ಕೊಡಿ, ನಮಗೆ ವೇತನ ಜಾಸ್ತಿ ಮಾಡಿಕೊಡಿ ಅಂತ ಅವರ ಮನವಿ ಏನಿದೆ, ಆ ಮನವಿ ಕೆಲವೊಂದು ಕೂತು ಕಾರ್ಖಾನೆಗೂ ಅದು ಲಾಭಾಂಶನ ನೋಡಿಕೊಂಡು ಮಾಡ್ಕೊಡೋಂಥದ್ದಾಗುತ್ತೆ. ಬಟ್ ಅಲ್ಲಿ ನಾನು ನೋಡಿದ ರೀತಿಯಲ್ಲಿ ಹೊರಗಡೆ ಇರ್ತಕ್ಕಂಥವ್ರು, ಒಳಗಡೆ ಇರ್ತಕ್ಕಂಥವ್ರು, ಕನ್ನಡಿಗರು, ಹೊರ ರಾಜ್ಯಗಳಿಂದ ಬಂದಂಥವ್ರು ಅನ್ನೋಂಥ ಒಂದು ಚರ್ಚೆ ನನಗಲ್ಲಿ ಕಂಡು ಬಂದಿಲ್ಲ. ಇವತ್ತವರೆಗೂ ನಮ್ಮ ತಾಲೂಕಲ್ಲಿ ಆ ರೀತಿಯಾದಂಥ ಆಗಿಲ್ಲ. ನಾನು ಕೂಡ ಈ ಮಾಹಿತಿಗಳನ್ನ ತರಿಸ್ಕೊಂಡು ನಾನು ನೋಡಿದ್ದೀನಿ. ಎಲ್ಲ ಕಾರ್ಖಾನೆಗಳಲ್ಲಿ ಕೂಡ ಇವತ್ತು 70%ಕ್ಕೂ ಹೆಚ್ಚು ಕನ್ನಡಿಗರೇ ಕೆಲಸ ಮಾಡ್ತಾಯಿದ್ದಾರೆ. ಯಾವ ಕೆಲಸ ಕನ್ನಡಿಗರು ಮಾಡೋದಿಲ್ಲ ಅಥವಾ ಕನ್ನಡಿಗರು ಅಲ್ಲಿ ಕೆಲಸಕ್ಕೆ ಇವಾಗ ನಾವೆಲ್ಲರೂ ಕೂಡ ವಿದ್ಯಾಭ್ಯಾಸಗಳು ಮಾಡಿಕೊಂಡು ITI ಡಿಪ್ಲೊಮಾಗಳು ಮಾಡತಕ್ಕಂಥವ್ರು ನಮ್ಮ ಭಾಗದಲ್ಲಿರೋದ್ರಿಂದ ಡಿ ದರ್ಜೆಯಲ್ಲಿರ್ತಕ್ಕಂಥ ಕೆಲಸಗಳನ್ನ ಯಾವ ಕೆಲವೊಂದು ಕನ್ನಡಿಗರು ಮಾಡ್ತಾ ಇಲ್ಲ, ಸ್ಥಳೀಯವಾದವ್ರು ಮಾಡ್ತಾ ಇಲ್ಲ. ಅಂಥ ಕೆಲಸಗಳು ಮಾಡೋಕ್ಕೋಸ್ಕರ ಹೊರ ರಾಜ್ಯಗಳಿಂದ ಬಂದಂಥವ್ರನ್ನ ಬಳಸ್ತಾ ಇದ್ದಾರೆ. ಬಿಟ್ಟರೆ ಅರ್ಹತೆ ಇರೋಂಥ ಎಲ್ಲ ಸ್ಥಾನಗಳಿಗೂ ಕೂಡ ಸ್ಥಳೀಯವಾದವ್ರಿಗೆ ಪ್ರಥಮ ಅವಕಾಶ ಸಿಗ್ತದೆ. ಥ್ಯಾಂಕ್ ಯು.